ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನೊಬ್ಬ ಜನನಾಯಕನಾಗಿ, ಮಾಜಿ ಶಾಸಕನಾಗಿ ಅಂಬೇಡ್ಕರ್ ಅಭಿಮಾನಿಗಳಿಗೆ ತಾಲೂಕಿನ ದಲಿತರ ಪರವಾಗಿ ನಿಂತು ಅವರಿಗೆ ಸಹಕಾರ ಬೆಂಬಲ ಕೊಟ್ಟಿರುವುದನ್ನು ಅಡ್ಡವಾಗಿಟ್ಟುಕೊಂಡು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಿಶೋರ ಭವನದಲ್ಲಿ ನಡೆದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಂಬೇಡ್ಕರ್ ಪ್ರತಿಮೆ ಸ್ಥಳಾಂತರ ವಿಷಯದಲ್ಲಿ ಮಾಜಿ ಶಾಸಕರು ದಲಿತರಿಗೆ ದುಡ್ಡು ಕೊಟ್ಟು ಚಿಂತಾಮಣಿ ಬಂದ್ ಮಾಡಿಸಿ ದಲಿತರ ಸಂಘಟನೆಗಳ ಹಿಂದೆ ಇದ್ದಾರೆ ಎಂಬ ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭಾನುವಾರ ತಾಲೂಕಿನ ಜಿಕೆ ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನು ತಾಲೂಕಲ್ಲಿ 10 ವರ್ಷಗಳ ಕಾಲ ಶಾಸಕನಾಗಿ ಕಾರ್ಯನಿರ್ವಹಿಸಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ದಲಿತರ ಬಹುದಿನಗಳ ಕನಸಾಗಿದ್ದ ಅಂಬೇಡ್ಕರ್ ಭವನವನ್ನ ಕಟ್ಟಿಸಿ ಭವನದ ಮುಂಭಾಗದಲ್ಲಿ 11 ಅಡಿ ಉದ್ದದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇಡಲು ತೀರ್ಮಾನಿಸಿ ಆಂಧ್ರ ತೆನಾಲಿಗೆ ತೆರಳಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ 5 ಲಕ್ಷ ಹಣವನ್ನು ಅಡ್ವಾನ್ಸ್ ಆಗಿ ನೀಡಿ ಬಂದಿದ್ದೇನೆ. ಆದರೆ ಚುನಾವಣೆಯಲ್ಲಿ ಸೋತಿದ್ರಿಂದ ಆ ಕೆಲಸವನ್ನ ಮಾಡಲಿಕ್ಕಾಗಲಿಲ್ಲ. ಕ್ಷೇತ್ರದ ಮಾಜಿ ಶಾಸಕನಾಗಿದ್ದೇನೆ. ಜನರ ಸಮಸ್ಯೆಗಳಿಗೆ ನೀವು ಸ್ಪಂದಿಸದಿದ್ರೂ ನನ್ನ ತನಕ ಬರುವ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಕರ್ತವ್ಯ. ಅಂಬೇಡ್ಕರ್ ಪುತ್ಥಳಿ ತೆರವಿನ ವಿಚಾರದಲ್ಲಿ ದಲಿತರಿಗೆ ಸಹಾಯ ಕೊಟ್ಟಿದ್ದು ನಿಜ, ಆದರೆ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸುವಷ್ಟು ಕೀಳು ಮಟ್ಟದ ರಾಜಕಾರಣ ನಾನು ಮಾಡಲ್ಲ ಎಂದಿದ್ದಾರೆ. ಇನ್ನು ಸರ್ಕಾರಿ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಬಗ್ಗೆ ಕಳೆದ 8 ತಿಂಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ. ನಾನು ಈ ವಿಚಾರದಲ್ಲಿ ಸಹಕಾರ ಕೊಟ್ಟಿದ್ದು 6 ತಿಂಗಳ ಈಚೆಗೆ. ಅದು ದಲಿತ ಮುಖಂಡರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಯುವ ವೇಳೆ ಪ್ರೊಫೆಸರ್ ಹರಿರಾಮ್ ಎಂಬುವರು ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿರುವ ಬಗ್ಗೆ ಹಾಲಿ ಮತ್ತು ಮಾಜಿ ಶಾಸಕರು ಪಾತ್ರದ ಬಗ್ಗೆ ಪ್ರಶ್ನಿಸಿದ ವೇಳೆ ನಾನು ಕ್ಷೇತ್ರದ ಮಾಜಿ ಶಾಸಕನಾಗಿ ಅವರಿಗೆ ಬೆಂಬಲ ಕೊಟ್ಟಿದ್ದೇನೆ ವಿನಃ ಅವರಿಗೆ ಕಾಸು ಕೊಟ್ಟು ಪ್ರತಿಭಟಿಸಲು ಹೇಳುವಷ್ಟು ಬುದ್ಧಿಹೀನ ವ್ಯಕ್ತಿ ನಾನಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಬಂದ ವೇಳೆ ನಮ್ಮನ್ನ ಬೈಯುವಂತೆ ಉತ್ತೇಜಿಸಿದ್ದಾರೆ ಎಂದು ಹೇಳ್ತಾ ಇರಲಿಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಬಂದ ವೇಳೆ ಏನು ನಡೆಯಿತು, ಯಾರು ನಿಮ್ಮನ್ನ ಬೈದ್ರು, ಏನಕ್ಕೆ ಬೈದ್ರು ಅಂತ ತಿಳಿದುಕೊಳ್ಳುವ ಸೌಜನ್ಯವೂ ನಿಮಗಿಲ್ವಾ ಎಂದು ಕುಟುಕಿದ ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ವಿನೋಬ ಕಾಲೋನಿ ಹುಡುಗರನ್ನ ಪೊಲೀಸರು ಕಾನೂನಿಗೆ ನುಗ್ಗಿ ಬಂಧಿಸಿದ್ದಕ್ಕೆ ವಿನೋಬ ಕಾಲೋನಿ ಹಾಗೂ ತಬೇಶ್ವರ ಕಾಲೋನಿ ಮಹಿಳೆಯರು ಮಕ್ಕಳು ರಸ್ತೆ ತಡೆದು ಪೊಲೀಸರ ವಿರುದ್ಧ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೆಣ್ಣು ಮಕ್ಕಳಿಗೇನಾದ್ರೂ ನಾವು ದುಡ್ಡು ಕೊಟ್ಟು ಮಾತನಾಡಿ ಅಂದಿದ್ವಾ ಎಂದು ಪ್ರಶ್ನೆ ಮಾಡಿದ್ರು. ಕ್ಷೇತ್ರದಲ್ಲಿ 2 ಮಂತ್ರಿಗಳು ಇದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ನನ್ನ ನಾಮಸ್ಮರಣೆ ಮಾಡದೇ ಇದ್ರೆ ಅವರಿಗೆ ಜೀರ್ಣವಾಗಿಲ್ಲ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಮಂತ್ರಿಗಳು ಇದ್ದಾರೆ. ಒಬ್ಬರು ಅಧಿಕೃತ ಸಚಿವರು, ಇನ್ನೊಬ್ಬರು ಅನಧಿಕೃತ ಸೂಪರ್ ಮಿನಿಸ್ಟರ್. ಅಧಿಕೃತ ಮಂತ್ರಿ ಸುಧಾಕರ್ ಅವರು ಸರ್ಕಾರದ ಕಡೆ ಗಮನ ಕೊಟ್ಟರೆ, ಸ್ಥಳೀಯವಾಗಿರುವ ಅನಧಿಕೃತ ಮಂತ್ರಿಗಳು ರಾಜಕೀಯ ಮಾಡುವುದರ ಜೊತೆಗೆ ಚಿಂತಾಮಣಿ ನಗರದಲ್ಲಿನ ಅಧಿಕಾರಿಗಳು ಕೂಡ ಬಡವರ ಕಷ್ಟ ಸುಖಗಳಿಗೆ ಹಾಗೂ ಸಾರ್ವಜನಿಕರ ಕೆಲಸ ಕಾರ್ಯ ಸಮಸ್ಯೆಗಳಿಗೆ ಸ್ಪಂದಿಸಿ ನೇರವಾಗಿ ರಾಜಕಾರಣಕ್ಕೆ ಇಳಿದಿರುವುದರಿಂದ ಕ್ಷೇತ್ರದಲ್ಲಿ ಅಶಾಂತಿ ವಾತಾವರಣ ಉಂಟಾಗ್ತಾ ಇದೆ ಎಂದು ಕಿಡಿಕಾರಿದ್ರು. ಇನ್ನು ನಾನು ಕೂಡ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದಲೇ ನೀವು ಇಂದು ನಮ್ಮ ಟ್ಯಾಕ್ಸ್ ಹಣದಿಂದ ಗೂಟದ ಕಾರಲ್ಲಿ ತಿರುಗ್ತಾ ಇರೋದು ಎಂದು ಅವರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ 5 ನಿಮಿಷಗಳ ಕಾಲ ಮನಸ್ಸು ಮಾಡಿ ದಲಿತ ಮುಖಂಡರೊಂದಿಗೆ ಮಾತನಾಡಿದ್ರೆ ಅಂದೇ ಅಂಬೇಡ್ಕರ್ ಪುತ್ಥಳಿ ಸಮಸ್ಯೆ ಬಗೆಹರಿತಾಯಿತು. ಆದರೆ ಸಚಿವರು ಆಕಾಶದಲ್ಲಿದ್ರಿಂದ ದಲಿತ ಮುಖಂಡರೊಂದಿಗೆ ಮಾತನಾಡಲು ಸಮಯ ಸಿಗದೆ ಸಚಿವರ ಸ್ವಪ್ರತಿಷ್ಠೆಯಿಂದಲೇ ಇಂದು ಚಿಂತಾಮಣಿಯಲ್ಲಿ ಅಶಾಂತಿ ವಾತಾವರಣ ಉಂಟಾಗಿ ಕಾರಣವೆಂದು ಕಿಡಿಕಾರಿದ್ದಾರೆ. ಸಚಿವರಾದಂಥ ಸುಧಾಕರ್ ಅವರಿಗೆ ಪ್ರತಿದಿನ ನನ್ನ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ, ತಿಂದಿದ್ದು ಅವ್ರಿಗೂ ಜೀರ್ಣ ಆಗೋದಿಲ್ಲ. ನನ್ನ ಹೆಸರು ಸದಾ ಅವರು ನೆನಪಿಸ್ಕೊಳ್ತಾ ಇರಬೇಕು, ಏನೋ ಒಂದು ಮಾತಾಡ್ತಾ ಇರಬೇಕು, ಇಲ್ಲಾಂದರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಮತ್ತು ನಿದ್ದೆನೂ ಬರೋದಿಲ್ಲ. ಇವತ್ತು ದಲಿತ ಸಂಘಟನೆಗಳ ಹಿಂದೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. 8 ತಿಂಗಳಿಂದ ಇದು ನಡೀತಾ ಇರೋದು. 6 ತಿಂಗಳ ಕಾಲ ನಾನು ಅದಕ್ಕೆ ಬಂದಿರಲಿಲ್ಲ. 6 ತಿಂಗಳ ಕಾಲ ಬಹುಶಃ ಇದು ಅಕ್ಟೋಬರಿಂದ ಅಲ್ಲಿಂದ ನಡ್ಕೊಂಡು ಬಂದಿರೋದು. ಅಲ್ಲಿ ಪುತ್ಥಳಿ ಸ್ಥಾಪನೆ ಮಾಡಿದ್ದು ರಾತ್ರೋರಾತ್ರಿ ಯಾರೋ ಬಂದರು ಮಾಡಿದ್ರು, ಅಲ್ಲಿಂದ ಸ್ಥಾಪನೆ ಆಗಿದ್ದು. ಅದಾದಮೇಲೆ 6 ತಿಂಗಳುಗಳ ಕಾಲ ನಾನು ಎಲ್ಲೂ ಕೂಡ ಇದರಲ್ಲಿ ಭಾಗಿಯಾಗಿರಲಿಲ್ಲ. ಯಾಕೆ ಭಾಗಿಯಾಗಿರಲಿಲ್ಲ ಅಂದರೆ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ, ಮಂತ್ರಿಗಳು ಇದ್ದಾರೆ, ಇವೆಲ್ಲ ಪುತ್ಥಳಿ ವಿಚಾರವಾಗಿ ಅದನ್ನು ಕೊಳಕು ಬಟ್ಟೆ ಸುತ್ತಿದ್ದಾರೆ, ತೆರವುಗೊಳಿಸಬೇಕು ಅಂತೇಳಿ ಪ್ರತಿಭಟನೆಗಳು ಇವೆಲ್ಲ ಕೂಡ ನಡೀತಾ ಇತ್ತು. ನಡೆದು ಅವರು ಗಡುವು ಕೂಡ ಕೊಟ್ಟಿದ್ರು. ಭಾಳಷ್ಟು ಸಾರಿ ಗಡುವು ಕೊಟ್ಟಿದ್ರು.
ಈ 6 ತಿಂಗಳು ಗಡುವುಗಳು ಗಡುವು ಕೊಟ್ಟು ಇವರು ಏನೂ ಮಾಡಲಿಲ್ಲ. ಆದರೆ ಅಧಿಕಾರಿಗಳನ್ನ ಕಳಿಸ್ತಾ ಇದ್ರು. ಅಧಿಕಾರಿಗಳ ಹತ್ರ ಅವ್ರೇನು ಹೇಳ್ತಾ ಇದ್ರು, ಇವ್ರೇನು ಹೇಳ್ತಾ ಇದ್ರು, ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ, ಮುಂದುವರಿಸ್ತಾ ಇದ್ರು. ಒಮ್ಮೆ ಒಂದು ಸಾರಿ ಬೆಂಗಳೂರಿನಿಂದ ಹರಿರಾಮ್ ಅನ್ನುವಂಥವ್ರು ಬಂದು ಸಂಘಟನೆಗಳ ಪರವಾಗಿ ಅವರು ಕೂಡ ಹಲವಾರು ವಿಚಾರಗಳನ್ನ ಮಾತನಾಡಿ ಹೋದಾಗ ಆ ಸಭೆಯಲ್ಲಿ, ಆ ಪ್ರತಿಭಟನೆಯಲ್ಲಿ ಅವರೇನು ಹೇಳ್ತಾರೆ, ಇಲ್ಲಿ ಶಾಸಕರು ಮಂತ್ರಿಗಳು ಪುತ್ಥಳಿ ವಿರುದ್ಧವಾಗಿದ್ದಾರೆ, ಆದರೆ ಇಲ್ಲಿ ಮಾಜಿ ಶಾಸಕರು ಏನಾಗಿದ್ದಾರೆ, ಇವ್ರಿಗೇನಾಗಿದೆ, ಇವ್ರು ಯಾಕೆ ಬರ್ತಾ ಇಲ್ಲ, ಇವರು ಬಯಸ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಬಯಸುವಂತ ಕೆಲಸ ಮಾಡಿದ್ರು. ಇವತ್ತು ಇವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳು ಆಗಿದ್ದಾರೆ, ಜವಾಬ್ದಾರಿ ಇರಬೇಕಾಗಿತ್ತು. ಅಧಿಕಾರಿಗಳು ಬಂದು ಅವ್ರಿಗೆ ಸಮಾಧಾನ ಮಾಡಿ, ಯಾಕಪ್ಪ ನೀವು ಕುಂತಿದ್ದೀರಾ, ಎದ್ದೋಳಿ, ನೀವು ನಿಮ್ದೇನಿದೆಯೋ ಅದೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದಾಗ ಆ ಪ್ರತಿಭಟನಾಕಾರರಿಗೆ ಸಮಾಧಾನ ಆಗಲಿಲ್ಲ. ನಿಮ್ಮ ಜವಾಬ್ದಾರಿ ಇತ್ತು, ನಿಮ್ಮ ಶಾಸಕರ ಜವಾಬ್ದಾರಿ ಇತ್ತು, ನೀವು ಹೋಗ್ಬೇಕಾಗಿತ್ತು. 6 ತಿಂಗಳು ಗಡುವು ಕೊಟ್ಟರು, ಏನೂ ಮಾಡಲಿಲ್ಲ. ಕಡೆಗೆ ಅವರು ಅಹೋರಾತ್ರಿ ಧರಣಿಯಲ್ಲಿ ಮಾಡಿದಾಗ ಹರಿರಾಮ್ ಬಂದು ನನ್ನ ಬಗ್ಗೆ ಕೂಡ ಮಾತಾಡಿದ್ರು. ನನ್ನ ಬಗ್ಗೆನೂ ಮಾತನಾಡಿದಾಗ ಸಹಜವಾಗಿ, ಯಾಕಂದ್ರೆ ಅವರು ಹೇಳಿದಾಗ ನನ್ನ ಕೂಡ, ಯಾಕಂದ್ರೆ ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿದ್ದಾಗ ನನ್ನ ಜವಾಬ್ದಾರಿನೂ ಇರುತ್ತೆ. ಯಾಕೆ ಕೂತಿದ್ದಾರೆ, ಏನು ಹೇಗೆ ಅನ್ನುವಂಥದ್ದನ್ನ ವಿಚಾರವಾಗಿ ಹರಿರಾಮ್ ಅವರು ನಮ್ಮ ಹೆಸರನ್ನ ಉಲ್ಲೇಖ ಮಾಡಿದಾಗ ನಾನು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ. ಆಗ ನಾವೇನ್ ಮಾಡಿದ್ವಿ, ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಏನು ಪುತ್ಥಳಿ ವಿಚಾರವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ರು, ನಾವು ಒಂದಲ್ಲ ಎಲ್ಲ ಹಂತದಲ್ಲಿ ಕೂಡ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ವಿ. ಅಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಘೋಷಣೆ ಮಾಡಿದ್ವಿ. ಘೋಷಣೆ ಮಾಡಿ ಆವತ್ತು ಸುಮಾರು ಒಂದು 300-400 ಜನ ನಗರ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಚೇರಿಯಿಂದ ಪಾದಯಾತ್ರೆ ಮೂಲಕ ನಾವು ಆ ಧರಣಿಯಲ್ಲಿ ಭಾಗವಹಿಸಿದ್ವಿ. 6 ತಿಂಗಳ ನಂತರ ಭಾಗವಹಿಸಿ ಅಲ್ಲಿ ಕೂಡ ನಾವೆಲ್ಲ ಮಾತಾಡಿದ್ವಿ. ಯಾಕೆ ಏನು ಇದೆಲ್ಲ ಮಾತನಾಡಿದಾಗ ಅನಂತರ ಅಷ್ಟಕ್ಕೆ ಬಿಟ್ಟಿಲ್ಲ, ನಾವು ಪ್ರತಿದಿನ ನಮ್ಮ 29 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿದಿನ ಒಂದು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಮುಖಂಡರು, ಕಾರ್ಯಕರ್ತರು ಇವರ ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಇದಕ್ಕೆ ಬೆಂಬಲವನ್ನ ಅಲ್ಲಿ ಕೂಡ ಪ್ರತಿದಿನ ನಮ್ಮ ಬೆಂಬಲವಿರುತ್ತೆ, ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಬರ್ತಾರೆ ಜನ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ವಿ. ಆ ಘೋಷಣೆ ಮಾಡಿದ ನಂತರ ಮಾನ್ಯ ಸುಧಾಕರ್ ಅವರು 4 ಜನ ಮುಖಂಡರನ್ನ, DSS ಮುಖಂಡರನ್ನ ಕಳಿಸಿದ್ರು. ಅವ್ರು ಏನೋ ಸಂಧಾನ ಮಾಡಿದ್ರು. ನಾವೆಲ್ಲ ನಿಮ್ದು ಏನೇನು ಬೇಡಿಕೆಗಳಿದೆ ಎಲ್ಲ ಸಚಿವರ ಹತ್ರ ಮಾತಾಡಿ ಈಡೇರಿಸ್ತೀವಿ ಅಂತ ಹೇಳಿ ಅವರನ್ನ ಅಲ್ಲಿಗೆ ಸ್ಥಗಿತ ಮಾಡಿದ್ರು, ಆ ಧರಣಿ ಸ್ಥಗಿತ ಮಾಡಿದ್ರು. ಅನಂತರ ಈ 4 ಜನ ಯಾರು ಸಂಧಾನ ಮಾಡ್ಲಿಕ್ಕೆ ಬಂದಿದ್ರು ಇವ್ರೇನು ಮಾಡಲಿಲ್ಲ. ಆನಂತರ ಅವ್ರು ಇನ್ನೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು. ಯಾವ ಕಾರ್ಯಕ್ರಮ? ಪಾದಯಾತ್ರೆ ಬೆಂಗಳೂರುವರೆಗೂ, ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ಹೋಗ್ಬೇಕು ಅನ್ನುವಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು. ಆ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಒಂದ್ಸಾರಿ ನಾವು ಬೆಂಬಲ ಕೊಟ್ಟ ಮೇಲೆ ಅದು ಬಿಡೋದಿಲ್ಲ, ನಾನು ಪಾದಯಾತ್ರೆಗೆ ಕೂಡ ಬೆಂಬಲವನ್ನ ಕೊಟ್ವಿ. ಪಾದಯಾತ್ರೆ ಬೆಂಬಲ ಕೊಟ್ಟು ನಾವು ನಮ್ಮ JK ಭವನದಿಂದ ನಾವು ಚಿನ್ನಸಂದ್ರದ ಹತ್ರ ಬಂದ್ವಿ, ಅವರು ಚಿನ್ನಸಂದ್ರ ಹತ್ರ ಬಂದ್ರು. ಅಲ್ಲಿಂದ H ಕ್ರಾಸ್ ವರೆಗೂ ಮೊದಲನೇ ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ನಾವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಮುನ್ಸ್ವಾಮಿ ಅವರು, ನಾನು ಹೋದಾಗ ಅಲ್ಲಿ ಕೂಡ ಪಾದಯಾತ್ರೆಯಲ್ಲಿ ಮುಗಿಸಿ ಮಾರನೇ ದಿನ ನಮ್ಮ ಮನೆ ಹಬ್ಬ ಇತ್ತು, ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟ್ 3ನೇ ದಿವಸ ನಾನು ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದೆ. ಇವ್ರೇನ್ ಮಾಡಿದ್ರು, ಮಾರನೇ ದಿನ ಬೆಳಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನ ತಡೆ ಹಾಕಿ ಎಲ್ಲರನ್ನ ಕೂಡ ಬಂಧಿಸಿ ಅಲ್ಲಿಗೆ ಮೊಟಕುಗೊಳಿಸಿದ್ರು. ಅದಾದ ನಂತರ ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಮಾವೇಶವನ್ನ ಇದರ ವಿರುದ್ಧವಾಗಿ ಇವತ್ತು ಯಾರು ಅಧಿಕಾರಿಗಳು ಮತ್ತು ಇವರ ಸಚಿವರ ವಿರುದ್ಧವಾಗಿ ಒಂದು ಸಭೆಯನ್ನ ಹಮ್ಮಿಕೊಂಡಿದ್ರು. ಆವತ್ತು ನಮ್ಮ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡ್ರು, ನಾನು ಮತ್ತು ನಮ್ಮ ರಿಪಬ್ಲಿಕ್ ಇವರು ಸಮತಾ ಸೈನಿಕ ದಳದ ಅಧ್ಯಕ್ಷರು ವೆಂಕಟಸ್ವಾಮಿ ಅವರು ಮತ್ತೆ ನಮ್ಮ ಗೋಪಿ ಅಣ್ಣವರು ಎಲ್ಲರೂ ಕೂಡ ಸುಮಾರು 1000 ಜನ ಅವತ್ತು ಸೇರಿ ಅಲ್ಲಿ ಕೂಡ ಸಭೆ ಮಾಡಿದ್ವಿ. ಬಹುಶಃ ಅದಾದ ನಂತರ ಮೊನ್ನೆ ಇವತ್ತು ಇವರೆಲ್ಲ ಇಷ್ಟೆಲ್ಲ ಮಾತಾಡಿದಾರಲ್ಲ, ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇವತ್ತು ಬಂದು ಕರೆ ಕೊಟ್ಟರು. ಬಂದು ಪುತ್ಥಳಿಯನ್ನ ರಾತ್ರೋರಾತ್ರಿ ತೆಗೆದಿದ್ದಕ್ಕೆ ಬಂದು ಕರೆ ಕೊಟ್ಟರು. ಆ ಬಂದ್ಗೂ ಕೂಡ ನಮ್ಮ ಬೆಂಬಲವಿದೆ,
ಆ ಬಂದ್ಗೂ ಕೂಡ ನಮ್ಮ ಬೆಂಬಲ, ಯಾಕಂದ್ರೆ ಎಲ್ಲಾ ಹಂತದಲ್ಲಿ ಕೂಡ ನಾವು ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ. ಇವತ್ತು ಬಂದು ಅಂದಾಗ ನಾವು ಅವ್ರನ್ನ ಬಿಟ್ಟು ಪಕ್ಕಕ್ಕೆ ಹೋಗಕ್ಕಾಗೋದಿಲ್ಲ. ಆವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಮ ಬೆಂಬಲ ಬಂದ್ಗೆ ನಮ್ಮ ಬೆಂಬಲವಿದೆ ಅನ್ನುವಂಥದ್ದನ್ನ ನಾವು ನನ್ನನ್ನು ಬಯಸಿದ್ರು ಅನ್ನುವಂಥ ಮಾತನ್ನ ಹೇಳಿದ್ವಿ. ಇವತ್ತು ವಿನೋದ್ ಕಾಲೋನಿಯಿಂದ ಅಷ್ಟೂ ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣ ಏನು? ಬಹುಶಃ ಮಾಹಿತಿ ಕೊರತೆ ಇದೆ. ಇವತ್ತು ನಾವ್ಯಾರು ಕೂಡ ಆ ಹೆಣ್ಣು ಮಕ್ಕಳಿಗೆ ನೀವು ಬಂದು ಆಚರಣೆ ಮಾಡ್ಬೇಕು, ಇಲ್ಲಿ ಬಂದ್ ಮಾಡ್ಬೇಕು ಅಂತ ಯಾರು ಕರೆದಿರ್ಲಿಲ್ಲ. ಆ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಅರೆಸ್ಟ್ ಮಾಡಿದಾಗ ಸುಮ್ಮನೆ ಇರ್ತಾರ? ಅವರೆಲ್ಲ ಬಂದು ರಸ್ತೆಯಲ್ಲಿ ಕುಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ನಮಗೂ ಸಂಬಂಧ ಏನು? ಆ ಮಕ್ಕಳನ್ನ ಅವ್ರು ಅರೆಸ್ಟ್ ಮಾಡ್ಲಿಲ್ಲ ಅಂದಿದ್ರೆ ಬಹುಶಃ ಅವ್ರು ಬರ್ತಾ ಇರ್ಲಿಲ್ಲ. ಅವ್ರು ಬಂದು ಆಚರಣೆ ಮಾಡ್ಲಿಕ್ಕೆ ಬಂದಿಲ್ಲ, ಬಾಗಿಲಾಕ್ಸಕ್ ಬಂದಿಲ್ಲ. ಇದನ್ನ ಅರ್ಥ ಮಾಡ್ಕೊಬೇಕು ಸಚಿವರು. ಇವತ್ತು ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಕಾರಣ ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಹುಶಃ ಇವತ್ತು ಸೂಪರ್ ಮಿನಿಸ್ಟರ್ ಒಬ್ರು ಇದ್ದಾರೆ, ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ, ಸೂಪರ್ ಮಿನಿಸ್ಟರ್ ಒಬ್ರು ಇದ್ದಾರೆ, ಇವರ ಹಿಡಿತದಲ್ಲಿ ಏನೂ ಇಲ್ಲ. ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನ ಕೂಡ ನೋಡಿದಾಗ ಆಡಳಿತ ಮಾಡುವಂತ ಹೊಗೆ ಇಲ್ಲ. ಹೊಗೆ ಇರಬೇಕು ಆಡಳಿತ ಮಾಡ್ಲಿಕ್ಕೆ ಇವತ್ತು ಇವ್ರಿಗೆ ಹೊಗೆ ಇಲ್ದಿರ ಸೂಪರ್ ಮಿನಿಸ್ಟರ್ ಒಬ್ರು, ಅಧಿಕಾರಿಗಳು. ಇದಕ್ಕೆಲ್ಲ ಇವತ್ತು ಮೊನ್ನೆ ಪ್ರತಿಭಟನೆ ಆಗಿ ಅಲ್ಲಿ ಅಷ್ಟೆಲ್ಲ ಬೈಗಳು ಆಗ್ಬಾರ್ದು. ನಾನು ಒಪ್ಕೊಂತೀನಿ, ಯಾರಿಗೂ ಬೈಗಳಾಗಬಾರ್ದು. ಬಟ್ ನೀವು ಆಡಳಿತ ಸರಿಯಾಗಿ ಮಾಡಿ. ಆ ಸೆನ್ಸಿಟಿವ್ ಮ್ಯಾಟರ್ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ಅರಿವಿಲ್ಲ. ನೀವು ಇವತ್ತು ಅಧಿಕಾರಿಗಳಿಗೆ ಇವತ್ತು ಇಷ್ಟೆಲ್ಲ ನಿಮ್ಮನ್ನ ಬೈಗಳು ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಯಾರು? ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಡಿವೈಎಸ್ಪಿ ಅವರು. ಈ ಡಿವೈಎಸ್ಪಿ ಅವರು ಎಲ್ಲಿ ಯಾವ ಹಂತಕ್ಕೆ ಹೋಗಿದ್ರು ಅಂದ್ರೆ, ಅರೆಸ್ಟ್ ಮಾಡುವುದು ಅಷ್ಟೇ ಅಲ್ಲ, ಏನೋ ದೊಡ್ಡ ಇವರು ಅಪರಾಧಿಗಳ ತರ ತಗೊಂಡೋಗಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಇರ್ತಕ್ಕಂಥ ಆ ಹೆಣ್ಣು ಮಕ್ಕಳನ್ನ ಎಲ್ಲಾರನ್ನು ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ರೆಡಿ ಆಗಿದ್ರು. ಆಮೇಲೆ ಟಿಯರ್ ಗ್ಯಾಸ್ ಬಿಡೋದಕ್ಕೂ ರೆಡಿ ಆಗಿದ್ರು. ಬಿಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಏನು ಅಂತ. ಇವತ್ತು ಇದಕ್ಕೆಲ್ಲ ನಾನು ಅದನ್ನ ಹೇಳಿದ್ದು, ಇವತ್ತು ಅಧಿಕಾರಿಗಳ ಮೂಲಕ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇದು ಸಮಸ್ಯೆ. ಮತ್ತೆ ಇನ್ನೊಬ್ರು ಇವತ್ತು ಸೂಪರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಇವ್ರ ಗಮನಕ್ಕೆ ಗೊತ್ತಿಲ್ದಿರ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಾನು 6 ತಿಂಗಳಾದ್ಮೇಲೆ ಬಂದಿದ್ದು, ಹರಿರಾಮ್ ಅವ್ರು ಮಾತಾಡಿದ್ಮೇಲೆ ಬಂದಿದ್ದು. ನೀವು 6 ತಿಂಗಳಲ್ಲಿ ಯಾರು ಬರೋದು ಬೇಡ, ಈ ಕ್ಷೇತ್ರದ ಶಾಸಕರು ಮಂತ್ರಿಗಳು ನೀವು ಮಾಡ್ಬೇಕಾಗಿತ್ತು, ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ ದೊಡ್ಡ ಸ್ಟ್ಯಾಚ್ಯೂ ಇಡಬೇಕು ಅಂತಿದ್ದೀವಿ ಅಂತ. ಆ ದೊಡ್ಡ ಸ್ಟ್ಯಾಚ್ಯೂ 11 ಅಡಿ ಸ್ಟ್ಯಾಚ್ಯೂ ಇಡಬೇಕು ಅಂತ ಹೇಳಿ ನಾನಿದ್ದಾಗ 5 ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದ್ದೀವಿ ತೆನಾಲಿಯಲ್ಲಿ. ಆ ಸ್ಟ್ಯಾಚ್ಯೂ ಇಡಬೇಕು ಅಂತ 11 ಅಡಿ ಉದ್ದ ಕಂಚಿನ ವಿಗ್ರಹ ಮಾಡಿ ಆಲ್ರೆಡಿ ನಡೀತಾ ಇತ್ತು, ಕೆಲಸ ಕೂಡ ನಡೀತಾ ಇತ್ತು. ಅಷ್ಟರಲ್ಲಿ ಚುನಾವಣೆ ಬಂದಾಯ್ತು, ನಾವು ಸೋತಿದ್ವಿ, ಅದಾಗ್ಲಿಲ್ಲ. ಆದ್ರೆ ಹತಾಶರಾಗ್ಬಿಟ್ಟಿದ್ದಾರೆ. ಏನ್ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ, ನೀವು ಸೋತಿದ್ದೀರಾ, ನಿಮ್ ತಂದೆಯವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಕುಮಾರಸ್ವಾಮಿ ಸೋತಿದ್ದಾರೆ, ಡಿ ಕೆ ಶಿವಕುಮಾರ್ ಸೋತಿದ್ದಾರೆ, ಸಿದ್ದರಾಮಯ್ಯನವರು ಎಲ್ಲರೂ ಸೋತಿದ್ದಾರೆ. ನಮಗೇನು ಹತಾಶೆ ಇಲ್ಲ. ಆಡಳಿತ ಕರೆಕ್ಟಾಗಿ ನಡೆಸಿ. ಸೂಪರ್ ಮಿನಿಸ್ಟರ್ ಯಾರೋ ಆಡಳಿತ ನಡೆಸೋದು, ಅಧಿಕಾರಿಗಳು ಆಡಳಿತ ನಡೆಸೋದು, ಇದನ್ನೆಲ್ಲ ನೋಡಿದಾಗ ಆಡಳಿತ ನಡೆಸುವಂತ ಹೊಗೆ ಇಲ್ಲ ಅಷ್ಟೇ ಹೇಳ್ಬೇಕಾಗ್ತದೆ. ಆಮೇಲೆ ನೀವು ಏನೋ ಬಾಯಿಗೆ ಬಂದಂಗೆಲ್ಲ ಎಷ್ಟೋ ಟ್ಯಾಕ್ಸ್ ಕಟ್ಬಿಟ್ಟಿದೀವಿ 2 ವರ್ಷದಿಂದ. ಆದ್ರೆ ನೀವು ಪಾಪ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸ್ನೇಹಿತರು ಹೇಳ್ತಾರೆ, ನೀವ್ ಏನೇನ್ ಮಾಡ್ತೀರಾ, ನೀವ್ ಎಷ್ಟು ತಗೊಂತೀರಾ, ಏನ್ ಮಾಡ್ತೀರಾ ಅಂತ. ನೀವ್ ಎಷ್ಟಾದ್ರೂ ತಗೊಳ್ಳಿ, ನಮಗ್ ಬೇಕಾಗಿಲ್ಲ, ನಮ್ಗೆ ಅಕ್ರೆ ಇಲ್ಲ ಅದು. ಆದ್ರೆ ನೀವು ನಮ್ಮ ಬಗ್ಗೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತೀರಲ್ಲ, ಹೌದು ಕಟ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ. ಆದ್ರೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ನೀವು ಸರ್ಕಾರಿ ಕಾರಲ್ಲಿ ಓಡಾಡ್ತಿರಲ್ಲ, ನಮ್ಮ ಟ್ಯಾಕ್ಸ್ ಇಂದ ಇದೆಲ್ಲ ನಿರ್ವಹಣೆ ಆಗ್ತಾ ಇರೋದು ಅನ್ನುವಂತ ಅರಿವು ನಿಮ್ಗಿರ್ಲಿ. ನೀವು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದೆಲ್ಲ. ಇವತ್ತು ವೆಹಿಕಲ್ಸ್, ತ್ರಿಚಕ್ರ ವಾಹನಗಳು, ನೀವು ಅಲ್ಲಿ ಸುಳ್ಳು ಹೇಳಿ 200 ಕೊಡ್ತೀವಿ ಅಂತ ಹೇಳಿ ಪಾಪ 200 ಜನ ಕರೆಸ್ಬಿಟ್ಟು ನೀವು 84 ಎಷ್ಟೋ ಕೊಟ್ಟಿದ್ದೀರಾ. 84 ಕೊಟ್ಟಿದ್ದೀರಾ. ನನ್ನ ಕಾಲದಲ್ಲಿ ಕೂಡ 106 ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ. ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಯಾಕೆಂದ್ರೆ ನೀವು ಊರಲ್ಲಿ ಇರ್ಲಿಲ್ಲ, ನೀವು ಬೆಂಗಳೂರಲ್ಲಿ ಇದ್ರಿ, ನಿಮಗೆ ಗೊತ್ತಿಲ್ಲ ಅದು. 106 ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ, ನಾವು ಕೂಡ ಕೊಟ್ಟಿದ್ದೀವಿ. 10 ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕುಂತಿಲ್ಲ. ನಾನು ನನ್ನ ಶಕ್ತಿ ಮೀರಿ
ಕೆಲಸ ಮಾಡಿದ್ದೀವಿ. ನಾವು ಏನೇನು ಅಭಿವೃದ್ಧಿ ಕಾಮಗಾರಿಗಳು ಮಾಡಕ್ ಹೋದಾಗ ನೀವೆಷ್ಟು ತೊಂದರೆಗಳು ಮಾಡಿದ್ದೀರಾ, ನೀವೆಷ್ಟು ನ್ಯಾಯಾಲಯಕ್ಕೆ ಹೋಗಿದ್ದೀರಾ, ಅಕ್ರ ಇಲ್ದಿರಾ ನ್ಯಾಯಾಲಯದಲ್ಲಿ ಛೀಮಾರಿ ಹಾಕಿದ್ದಾರೆ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಮುಖಂಡರಿಗೆ. ಇವೆಲ್ಲ ಕೂಡ ಗೊತ್ತಿರಲಿ, ಸುಮ್ಮನೆ ಏನೋ ಮಾತಾಡುವಂಥದ್ದಲ್ಲ. ಈ 6 ತಿಂಗಳು ನಿಮ್ಮ ಕೈಯಲ್ಲಿತ್ತು. ನಮ್ದು ಸಹಜವಾಗಿ ಜನ ಕೇಳ್ತಾರೆ, ಮಾಜಿ ಶಾಸಕರಿಗೆ ಏನಾಗಿದೆ, ಯಾಕೆ ಬಂದಿಲ್ಲ, ಯಾಕೆ ಕೇಳಲಿಲ್ಲ ಅಂತ. ಹಾಗಾಗಿ 6 ತಿಂಗಳ ನಂತರ 6 ತಿಂಗಳು ನಾನು ಸುಮ್ಮನೆ ಇದ್ದೆ, ನನ್ನ ಪಾಡಕ್ಕೆ ಸುಮ್ಮನೆ ಇದ್ದೆ. ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಏನೋ ಬಗೆಹರಿಸ್ತಾರೆ, ಏನಾದ್ರೂ ಸಮಸ್ಯೆ ಇರಲಿ, ಸಮರ್ಥರಿದ್ದಾರೆ ಬಗೆಹರಿಸ್ತಾರೆ ಅಂತ. ನೀವು ಪಾಪ ಮಂತ್ರಿಗಳಾಗಿ ನೀವು ಬ್ಯುಸಿ ಆಗ್ಬಿಟ್ರಿ, ಸೂಪರ್ ಮಿನಿಸ್ಟರ್ ಕೊಟ್ಬಿಟ್ರಿ. ಸೂಪರ್ ಮಿನಿಸ್ಟರ್ಗೆ ಇಷ್ಟ ಬಂದಂಗೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ. ಹಲವಾರು ಸಾರಿ ನಾನು ಅಧಿಕಾರಿಗಳ ಜೊತೆಯಲ್ಲಿ ಇದ್ದಿದ್ದನ್ನು ಕೂಡ ನಾನು ಹೇಳಿದ್ದೇನೆ, ಇದು ಸರಿ ಇಲ್ಲ ಅಂತ. ಅದರಲ್ಲೇ ಅರ್ಥ ಆಗಲ್ವಾ? ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ, ನೀವು ಅವ್ರಿಗೆ ಫುಲ್ GPA ತರ ಕೊಟ್ಬಿಟ್ಟಿದ್ದೀರಾ. ಆದ್ರೆ ನಿಮ್ಮ ಗಮನಕ್ಕಿಲ್ದಿರ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಡು ನೀವು ಮಾತಾಡಿ. ಈ ರೀತಿ ನೀವು ಯಾರ ಕೈಗೋ ಅಧಿಕಾರ ಕೊಟ್ಬಿಟ್ಟು ಇದಾಗ್ತಾ ಇದ್ರೆ ಇನ್ನೇನಾಗುತ್ತೆ? ಯಾಕಂದ್ರೆ ನೀವು DSS ಲೀಡರ್ಸ್ ಏನಾದ್ರು ಒಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ಲೆಕ್ಕ ಇಲ್ವಾ? ಮಾಡ್ತಾ ಇದ್ರಲ್ಲ 6 ತಿಂಗಳಿಂದ, ನಿಮ್ಗೆ ಗಡುವು ಕೊಡ್ತಾ ಇದ್ರಲ್ಲ. ಯಾಕಪ್ಪ ಏನಾಗಿದೆ? ಇವತ್ತು ನೀವು ಹೇಳ್ತಾ ಇದ್ದೀರಾ ದೊಡ್ಡ ಒಂದು ಸ್ಟ್ಯಾಚ್ಯೂ ಇಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅಂತ. ನಿಜ ಆಯ್ತು, ನನ್ನ ಕಾಲದಲ್ಲಿ ಕೂಡ ನಾವು ಈಗಾಗಲೇ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆ ವಿಗ್ರಹವನ್ನ ಮಾಡಿ ತಂದು ಅಲ್ಲಿ ಇಡಬೇಕು ಅಂತ. ಆಯ್ತು, ನಮ್ಗೆ ಅಧಿಕಾರ ಸಿಕ್ಲಿಲ್ಲ, ಇವಾಗ ನಿಮ್ಗೆ ಅಧಿಕಾರ ಸಿಕ್ಕಿದೆ, ನೀವು ಮಾಡಿ. ಅವ್ರನ್ನ ಕರೆಸಿ, ಆ ಸಂಘಟನೆಯವ್ರನ್ನೆಲ್ಲರನ್ನು ಕರೆಸಿ, ನೋಡಪ್ಪ ಇದು ಇಲ್ಲಿ ಒಳಗಡೆ ಇರೋದು ಬೇಡ, ಅಲ್ಲಿ ನಾವು ಮಾಡೋಣ, ಒಂದೇ ಸಾಕು, ಚೆನ್ನಾಗಿರುತ್ತೆ. ನೀವು ಮನವರಿಕೆ ಮಾಡಬೇಕಾಗಿತ್ತು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಆದ್ರೆ ನೀವು ಮಾಡಿಲ್ಲ. ಆದ್ರೆ ನಿಮ್ಗೆ ಲೆಕ್ಕ ಇಲ್ಲ, ನೀವು ಮಂತ್ರಿಗಳಾಗ್ಬಿಟ್ಟಿದ್ದೀರಾ, ನೀವು ಆಕಾಶದಲ್ಲಿ ಇದ್ರಿ. ಪಾಪ ಅವ್ರ ಆ ಸಂಘಟನೆಗಳ ಜೊತೆ ಮಾತನಾಡುವಂತ ಇದು ಸೆನ್ಸಿಟಿವ್ ಮ್ಯಾಟರ್ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನೀವು ಅವ್ರನ್ನ ಕೂರಿಸ್ಕೊಂಡು, ನಾನು ಮೊದಲಿಂದನೂ ಹೇಳಿದ್ದೀನಿ, ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಮಂತ್ರಿಗಳು ಮನ್ಸು ಮಾಡಿದ್ರೆ 5 ನಿಮಿಷ ಕೆಲಸ ನೀವು ಮಾಡಿ. ಯಾಕಂದ್ರೆ ನೀವು ಅಲ್ಲಿ ಆಗಲ್ಲ, ನಮ್ಗೆ ಗೊತ್ತಿದೆ ಸಮಸ್ಯೆ ಏನು ಅಂತ. ಅಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ? ಆ ಜಾಗದಲ್ಲಿ ಇವಾಗ ನೀವೇ ಹೇಳಿದಿರ, ನಿಮ್ಮ ಸಹೋದರರು ಎಲ್ಲೋ ಒಂದ್ ಕಡೆ 3 ಜನ ನಿಲ್ಲಿಸ್ಬಿಟ್ಟು, ಇದು PO ಆಫೀಸು, ಇದು ಮಿಡಲ್ ಸ್ಕೂಲು, ఇది మేము వేసుకోండి, మధ్యంలో ఉండేది మేము వేసుకోండి, మేము 30 ఏళ్ళ ఇంకా మేము తింటా ఉండేది. ಅಂದ್ರೆ ನಿಮ್ಮ ಉದ್ದೇಶ ಏನೋ ಇನ್ನೂ 2 ಮುಂದಿನ ರಾಜಕಾರಣಕ್ಕಾಗಿ ಪಾಪ ಅವ್ರಿಗೆ ಸಲೀಸ್ ಆಗ್ಬೇಕು ಅಂತ ಹೇಳಿ ಬಿಟ್ಟಿದ್ದೀರ. ಅವ್ರು ಬಂದಿದ ತಕ್ಷಣ ಏನೋ ಒಂದು ಬೇಕಲ್ಲ, ಮುಂದಿನ ಇನ್ನೊಂದು 15-20 ವರ್ಷ ರಾಜಕಾರಣ ಯಾರು ಮಾಡ್ತಾರೆ, ಯಾರು ಬರ್ತಾರೆ, ಅವ್ರಿಗೆ ಬೇಕಲ್ಲ. ಬಂದಿದ ತಕ್ಷಣ ರಿಸರ್ವ್ BO ಆಫೀಸು ಇರಲ್ಲ, ಆಮೇಲೆ ಈ ಮಿಡಲ್ ಸ್ಕೂಲು ಇರಲ್ಲ. ಅದಕ್ಕೆ ರಿಸರ್ವ್ ಆಗಿ ಇವಾಗಲೇ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರ ನೀವು. ನಿಮ್ಮ సహోదరుని ಹೇಳಿದರೆ 30 ఏళ్ళ ఇంకా మేము వేసుకుంటాము, మాకు కావాలా ఇదే, మీరు చెప్పాలా ఇట్లా అడిగితే జనాలకి. ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಏನ್ ನಡೀತಾ ಇದೆ ಅಂತ. ಅದ್ರ ಜೊತೆಗೆ ಅಧಿಕಾರಿಗಳ ಕೈಗೆ ನೀವು ರಾಜಕಾರಣ ಕೊಟ್ಟರೆ ಮಾಡೋಕ್ಕಾಗುತ್ತಾ? ಇವೇ ಬರೋದು. ನಾವು ಯಾರು ವಿನೋಬ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬಂದಕ್ಕೆ ಬನ್ನಿ ಅಂತ ಯಾರು ಕರೆದಿಲ್ಲ, ಸಂಘಟನೆಯವರು ಕರೆದಿಲ್ಲ, ನಾವು ಕರೆದಿಲ್ಲ. ಹಠಾತ್ ಆಗಿ ಯಾರು ಊಹೆ ಮಾಡಿರ್ಲಿಲ್ಲ. ಅಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವು ಬಂಧಿಸಿದಾಗ ಬಂದ್ರು. ಯಾರು ತಂದೆ ತಾಯಿಂದ ಸುಮ್ಮನೆ ಇರ್ತಾರೆ? ನೀವು ಯಾವತ್ತು ಅವ್ರನ್ನ ಬಂಧಿಸಿದ್ರಿ ಬಂದ್ರು. ತಪ್ಸೇಶ್ವರ ಕಾಲೋನಿಯಲ್ಲಿ ಅವ್ರು ಯಾಕೆ ಬಂದ್ರು ಆಚೆ? ಯಾರು ಯಾವ ಸಂಘಟನೆಯವರು ಹೇಳಿಲ್ಲ ನೀವು ಬಂದಕ್ಕೆ ಬನ್ನಿ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳಿ ಸಚಿವರು, ಅರ್ಥ ಮಾಡ್ಕೊಂಡು ಮಾತಾಡಿ. ಏನೋ ಇವರೊಬ್ಬರೇ ಅಭಿವೃದ್ಧಿ ಮಾಡಿಬಿಡಿ, ನಾವು ಮಾಡಿದ್ದೀವಿ. ನನಗೆ ಸಿಕ್ಕಿರ್ತಕ್ಕಂಥ 10 ವರ್ಷದ ಕಾಲದಲ್ಲಿ ನಾನು ಮಾಡಿದ್ದೀನಿ. ಸುಮ್ಮನೆ ಕುಂತಿಲ್ಲ. ತಗೊಳ್ಳಿ, ರಿಪೋರ್ಟ್ ತಗೊಳ್ಳಿ. ಸರ್ಕಾರದಿಂದ ಎಷ್ಟು ಸ್ಪೆಷಲ್ ಗ್ರಾಂಟ್ಗಳು ಬಂದಿದ್ದಾವೆ, ಏನೇನು ಬಂದಿದ್ದಾವೆ, ಏನೇನಾಗಿದೆ ಅನ್ನುವಂಥದ್ದನ್ನ ರಾಜಕೀಯವಾಗಿ ಮಾತಾಡ್ಲಿ, ನಾವೇನ್ ಬೇಡ ಅನ್ನೋದಿಲ್ಲ. ಆದ್ರೆ ನಾವು ಏನು ಸುಮ್ಮನೆ ಕುಂತಿಲ್ಲ, ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಇದನ್ನ ಸಚಿವರು ಕೂಡ ಅರ್ಥ ಮಾಡ್ಕೊಬೇಕು. ಸಚಿವರು ಕೂಡ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ. ಕೆಲವು ಸೆನ್ಸಿಟಿವ್ ಮ್ಯಾಟರ್ಸ್, ಇವಾಗ ಅಂಬೇಡ್ಕರ್ ಪುತ್ಥಳಿ ವಿಚಾರ ಸೆನ್ಸಿಟಿವ್ ಮ್ಯಾಟರ್. ಇವತ್ತು ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ, ಕೋರ್ಟ್ ಆದೇಶ ಆಗ್ಬಿಟ್ಟಿದೆ ಅಂತ. ಯಾವ ಆದೇಶನೂ ಆಗಿಲ್ಲ. ನೀವು ಅಲ್ಲಿ ತೆಗಿಬೇಕಾಗಿತ್ತು, ನಿಮ್ಮ ಉದ್ದೇಶ ಇದ್ದಿದ್ದದೇ. ಇಲ್ಲ ಅಂದ್ರೆ ಅಲ್ಲಿ ಜಾಗಕ್ಕೆ ನಿಮ್ಮ ಮುಂದಿನ ಪ್ಲಾನ್ಗೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಮಾಡಿರ್ತಕ್ಕಂಥ ಕೆಲಸ. ನೀವು ತೆಗೆಯೋದಾದ್ರೂ ಕೂಡ ಯಾವ ಸಂಘಟನೆಯವ್ರಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು
ಬನ್ನಿ ಇಲ್ಲಿ ಬೇಡ, ಇಲ್ಲಿ ದೊಡ್ಡದು ಇಡೋಣ, ಏನೋ ಒಂದು ಮನವರಿಕೆ ಮಾಡಬೇಕಾಗಿತ್ತು. ನೀವು ಅದರಲ್ಲಿ ವಿಫಲ ಆಗಿದ್ದೀರಾ. ವಿಫಲ ಆಗ್ಬಿಟ್ಟು ಇವತ್ತು ರಾಜಕೀಯವಾಗಿ ಇದ್ರ ಹಿಂದೆ ನೇರವಾಗಿ ನಾನು ಮಾಡೋಂಗಿದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ. ನಾನಂತ ಕಲ್ಮಶ ರಾಜಕಾರಣ ಕ್ಷೇತ್ರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಒಂದು ಶಾಂತ ವಾತಾವರಣ ಇರಬೇಕು ಅನ್ನೋ ರೀತಿಯಲ್ಲೇ ನಾನು ಆಡಳಿತ ಮಾಡ್ಕೊಂಡು ಬಂದಿರೋದು. ನಿಮ್ಮಂತ ಕಲ್ಮಶ ರಾಜಕಾರಣ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅದರ ಪಶ್ಚಾತ್ತಾಪ ಮುಂದೆ ನೀವು ಕೊಡ್ತೀರ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ, ಮಾಜಿ ನಗರಸಭಾ ಸದಸ್ಯರು ಆದ ಎನ್ ವೆಂಕಟೇಶ್, ಪ್ರಕಾಶ್ ಕಲ್ಲಹಳ್ಳಿ, ಅನಿಲ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.